ಕರ್ನಾಟಕ, ತಮಿಳುನಾಡು, ಪುದುಚೇರಿ, ಕೇರಳ ರಾಜ್ಯಗಳ ಪ್ರತಿನಿಧಿಗಳು ಕೂಡ ಭಾಗವಹಿಸುತ್ತಾರೆ. ಕರ್ನಾಟಕ ಸರ್ಕಾರದ ಪರವಾಗಿ ಜಲಸಂಪನ್ಮೂಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಕೇಶ್ ಸಿಂಗ್ ಅವರು, ಜೊತೆಗೆ ಕಾವೇರಿ ನೀರಾವರಿ ನಿಗಮದ ಮುಖ್ಯಸ್ಥರು ಮತ್ತು ಚೀಫ್ ಇಂಜಿನಿಯರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗಿಯಾಗ್ತಾರೆ. ಕರ್ನಾಟಕದಲ್ಲಿ ಈಗಿರ್ತಕ್ಕಂತಹ ಸಂಕಷ್ಟದ ಪರಿಸ್ಥಿತಿಯನ್ನ ಸಭೆಯ ಮುಂದೆ ವಿವರಿಸಿ ಅದನ್ನ ಮಂದಟ್ಟು ಮಾಡಿಕೊಡುವಂತಹ ಪ್ರಯತ್ನವನ್ನು ಕೂಡ ಕರ್ನಾಟಕದ ಪರ ಅಧಿಕಾರಿಗಳು ನಡೆಸಲಿದ್ದಾರೆ. ಮುಖ್ಯವಾಗಿ ಈಗ ಕರ್ನಾಟಕದ ಕಾವೇರಿ ಕಣಿವೆಯ 4 ಡ್ಯಾಂಗಳಲ್ಲೂ ಕೂಡ ದಿನದಿಂದ ದಿನಕ್ಕೆ ನೀರಿನ ಮಟ್ಟ ಕುಸಿತಾ ಇದೆ. ಈಗ 59 ಟಿಎಂಸಿ ಅಷ್ಟು ನೀರಿದೆ. ಆದ್ರೆ 59 ಟಿಎಂಸಿ ನೀರಿನಲ್ಲಿ 4 ಡ್ಯಾಂಗಳ ಡೆಡ್ ಸ್ಟೋರೇಜ್ ಸುಮಾರು 10 ರಿಂದ 12 ಟಿಎಂಸಿ ಅಷ್ಟು ಆಗುತ್ತೆ. ಹೀಗಾಗಿ 10 ರಿಂದ 12 ಟಿಎಂಸಿ ಅಷ್ಟು ಡೆಡ್ ಸ್ಟೋರೇಜ್ ಅನ್ನು ಕಳೆದ ಬಳಿಕ ಸುಮಾರು 10 ರಿಂದ 48 ಟಿಎಂಸಿ ಅಷ್ಟು ನೀರು ಉಳಿಬಹುದು. ಆದ್ರೆ 48 ಟಿಎಂಸಿ ನೀರಿನಲ್ಲೂ ಕೂಡ ಕರ್ನಾಟಕಕ್ಕೆ ಈಗ ಸುಮಾರು 30 ರಿಂದ 35 ಟಿಎಂಸಿ ಅಷ್ಟು ನೀರು ಕುಡಿಯುವ ಉದ್ದೇಶಕ್ಕೆ ಬೇಕಾಗುತ್ತೆ. ಜೊತೆಗೆ ನೀರಾವರಿಗೂ ಕೂಡ ನೀರು ಬೇಕು ಮತ್ತು ಕೈಗಾರಿಕೆಗೂ ಕೂಡ ನೀರು ಬೇಕು. ಈ ಎಲ್ಲ ಕುಡಿಯುವ ಉದ್ದೇಶ, ಕೈಗಾರಿಕೆ ಮತ್ತು ನೀರಾವರಿ ಸೇರಿದಂತೆ ಕರ್ನಾಟಕಕ್ಕೆ 106 ಟಿಎಂಸಿ